gua cer pakai gua coba. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ದೇವಸ್ಥಾನದ ಬಗ್ಗೆ ಈ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಬಗ್ಗೆ ಈ ವ್ಲಾಗ್. 18 ಶಕ್ತಿಪೀಠಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಮುಖ್ಯ ಶಕ್ತಿಪೀಠ ಅಂತ ಹೇಳಲಾಗತ್ತೆ. ಹಾಗೂ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಮಿಥುನ ಜ್ಯೋತಿರ್ಲಿಂಗ. ಅಂದರೆ ಒಂದು ಲಿಂಗದಲ್ಲಿರುವಂತಹ 2 ಸಾನ್ನಿಧ್ಯ, ಒಂದು ಪುರುಷ ಭಾಗ ಮತ್ತು ಶಕ್ತಿ ಭಾಗ ಎರಡೂ ಇರುವಂತಹ ಮಿಥುನ ಜ್ಯೋತಿರ್ಲಿಂಗ ಅಂತ ಹೇಳಲಾಗತ್ತೆ. ಈ ಕ್ಷೇತ್ರದ ವಿಶೇಷತೆ ಅಂದರೆ 3 ಲೋಕಗಳಲ್ಲಿರುವಂತಹ ಏಕೈಕ ಸುವರ್ಣ ರೇಖೆ ಇರುವಂತಹ ಉದ್ಭವ ಜ್ಯೋತಿರ್ಲಿಂಗ ಈ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿದೆ. ದೇವಸ್ಥಾನದ ಹಿಸ್ಟ್ರಿನ ನೋಡ್ಕೊಂಬರೋಣ. ಅದಾದಮೇಲೆ ನಾನು ರೂಮ್ ಬುಕ್ಕಿಂಗ್, ಟೈಮಿಂಗ್ಸ್ ಹಾಗೆ ಟೆಂಪಲ್ನ ಸೇವೆಗಳ ಬಗ್ಗೆ, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ಸ್ಕಂದ ಪುರಾಣದ ಪ್ರಕಾರ ಹಿಂದೆ ಕೌಮಾಸುರ ಅಂತ ಒಬ್ಬ ರಾಕ್ಷಸ ಶಿವನನ್ನ ಕುರಿತು ಘೋರ ತಪಸ್ಸು ಮಾಡಿ ವರವನ್ನು ಪಡಿಬೇಕಾದ್ರೆ ಸರಸ್ವತಿ ದೇವಿ ಅವನಿಗೆ ಬುದ್ಧಿ ಭ್ರಮಣೆ ಮಾಡಿ ಮೂಕನಾಗಿ ಮಾಡ್ತಾರೆ. ಆದ್ದರಿಂದ ಆತನನ್ನು ಮೂಕಾಸುರ ಅಂತ ಕರೆಯಲಾಗತ್ತೆ. ಇದರಿಂದ ಮೂಕಾಸುರ ಕೋಪಗೊಂಡು ತೊಂದರೆ ಕೊಡಲಾರಂಭಿಸ್ತಾರೆ. ಆಗ ಆದಿಶಕ್ತಿಯು ತ್ರಿಮೂರ್ತಿಗಳ ಹಾಗೂ ದೇವತೆಗಳ ಶಕ್ತಿಯನ್ನು ಒಗ್ಗೂಡಿಸಿ ಮೂಕಾಸುರನ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿದ ನಂತರ ಮೂಕಾಸುರ ಬ್ರಹ್ಮಲಿಂಗೇಶ್ವರನಾಗಿ ಮಾರಣಕಟ್ಟೆಯಲ್ಲಿ ನೆಲೆಸಿದ್ದಾರೆ. ಬ್ರಹ್ಮಲಿಂಗೇಶ್ವರ ಆ ದೇವಿಯನ್ನು ಹರಸಿ ಬಂದ ಭಕ್ತರ ಕಷ್ಟಗಳನ್ನು ನಿವಾರಿಸ್ತಾ ಇರಬೇಕು, ಆಗಲೇ ಅವರಿಗೆ ಮುಕ್ತಿಯಾಗೋದು ಅಂತ ಇಲ್ಲೊಂದು ನಂಬಿಕೆ. ಇದು ಆ ತಾಯಿ ಅವನಿಗೆ ದೈವಸ್ಥಾನ ಕೊಟ್ಟಿರೋದು ಅಂತ ಹೇಳ್ತಾರೆ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ತುಂಬ ಫೇಮಸ್ ಅಲ್ಲಿ. ಸೊ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಮುಗಿಸ್ಕೊಂಡು ನಾವು ಅಲ್ಲಿಗೂ ಕೂಡ ಭೇಟಿ ನೀಡಿದ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಅದರದ್ದೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ನಾನು. ಬಟ್ ಆ ದೇವಸ್ಥಾನದ ಒಳಗಡೆ ಫೋಟೋಸ್, ವಿಡಿಯೋಸ್ ಯಾವುದೂ ಅಲ್ಲೂ ಇರಲಿಲ್ಲ. ಸೊ ನಾನು ಅದನ್ನು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ರಾಕ್ಷಸನ ಸಂಹಾರದ ನಂತರ ದೇವಿಯು ಅಲ್ಲಿನ ಜ್ಯೋತಿರ್ಲಿಂಗದಲ್ಲಿ ಲೀನಳಾಗಿ ಮೂಕಾಂಬಿಕೆ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗುತ್ತಾರೆ. ಹಾಗೂ ಲಿಂಗದ ಮೇಲೆ ಸುವರ್ಣ ರೇಖೆ ಮೂಡಿ ಬರುತ್ತೆ. ಇನ್ನು ನಾವು ದೇವಸ್ಥಾನದ ಒಳಗಡೆ ಹೋದಾಗ ತೇರ್ ನಡೀತಾ ಇತ್ತು. ಹಾಗೂ ನಾವು ಕ್ಯೂವಲ್ಲಿ ನಿಂತಾಗ ಬಲಿ ಪೂಜೆ ಅಂತ ಮಾಡಿದ್ರು, ಮೊಸರನ್ನ ಅಥವಾ ಬಿಳಿ ಅನ್ನದಿಂದ ಮಾಡಿದ್ದವರು. ಸೊ ಇದನ್ನೆಲ್ಲ ವಿಟ್ನೆಸ್ ಮಾಡುವಂತಹ ಅದೃಷ್ಟ ನಮ್ಮದಾಗಿತ್ತು ಅವತ್ತು. ಸೊ ನನಗಂತೂ ಫುಲ್ ಖುಷಿ ಆಯಿತು. ಅದರದ್ದು ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡಿದ್ದೀನಿ, ಸೊ ನೋಡ್ಕೊಂಬನ್ನಿ. Gua cer pakai gua coba. Ada mobil lah.
ದೇವಾಲಯದ ಇನ್ನೊಂದು ವಿಶೇಷತೆ ಏನಂದರೆ ಆದಿ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿ ದೇವಿಯನ್ನು ಆರಾಧಿಸಿದಂತಹ ಪುಣ್ಯಕ್ಷೇತ್ರ ಇದು. 10ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಕೊಡಚಾದ್ರಿ ಬೆಟ್ಟದಲ್ಲಿ ತಪಸ್ ಮಾಡಿದಾಗ ಮೂಕಾಂಬಿಕೆ ದೇವಿಯು ಪ್ರತ್ಯಕ್ಷಳಾಗಿ ಹಾಗೂ ದೇವಿಯು ತನಗಾಗಿ ಒಂದು ದೇವಾಲಯ ನಿರ್ಮಿಸುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಶಂಕರಾಚಾರ್ಯರು ದೇವಾಲಯ ನಿರ್ಮಾಣಕ್ಕೆ ಕೇರಳದತ್ತ ಸಂಚರಿಸಲು ಆರಂಭಿಸ್ತಾರೆ. ಆಗ ದೇವಿಯು ಒಂದು ಷರತ್ತನ್ನು ನೀಡ್ತಾರೆ. ಷರತ್ತೇನಪ್ಪ ಅಂದರೆ, ನಾನು ನಿನ್ನನ್ನು ಹಿಂಬಾಲಿಸ್ತೇನೆ, ಆದರೆ ನೀನು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂತಿರುಗಿ ನೋಡುತ್ತೀಯೋ ಆ ಸ್ಥಳದಲ್ಲೇ ನಾನು ನೆಲೆಸುತ್ತೇನೆ ಅಂತ ಹೇಳ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ದೇವಿಯ ಗೆಜ್ಜೆ ಸದ್ದು ಕೇಳಿಸದಿದ್ದಾಗ ಶಂಕರಾಚಾರ್ಯರು ಹಿಂತಿರುಗಿ ನೋಡ್ತಾರೆ. ಆಗ ದೇವಿಯ ಒಪ್ಪಂದದಂತೆ ಅದೇ ಸ್ಥಳದಲ್ಲಿ ಸ್ವಯಂಭೂ ಲಿಂಗವಾಗಿ ನೆಲೆಸ್ತಾರೆ. ಶಂಕರಾಚಾರ್ಯರು ಆ ಸ್ವಯಂಭೂ ಲಿಂಗದ ಹಿಂದೆ ದೇವಿಯ ಸುಂದರವಾದ ಪಂಚಲೋಹದ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅದರ ಕೆಳಗೆ ಶ್ರೀಚಕ್ರವನ್ನು ಸ್ಥಾಪಿಸ್ತಾರೆ. ಇನ್ನು ದೇವಾಲಯ ಅಂತೂ ತುಂಬ ಚೆನ್ನಾಗಿದೆ. ಕೇರಳ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಆ್ಯಂಡ್ ದೇವಿಯ ವಿಗ್ರಹ ಅಂತೂ ತುಂಬ ಚೆಂದ ಇದೆ. ಎಷ್ಟು ಕಳೆ ಇದೆ ಗೊತ್ತಾ ಮುಖದಲ್ಲಿ. ಹಾಗೆ ದೇವಾಲಯದ ಆವರಣದಲ್ಲಿ ಸುಮಾರು ಪುಟ್ಟ ಪುಟ್ಟ ದೇವರ ಗುಡಿಗಳನ್ನು ನೀವು ನೋಡ್ಬೋದು. ದೇವಾಲಯದ ಟೈಮಿಂಗ್ಸ್ ಬಗ್ಗೆ ನೋಡೋದಾದರೆ ಮಧ್ಯಾಹ್ನ 1:00ಗೆ ಕ್ಲೋಸ್ ಆಗಿ ಮತ್ತೆ 3 ಗಂಟೆಗೆ ಓಪನ್ ಮಾಡ್ತಾರೆ. ಬಟ್ 12:30ಇಂದನೇ ಸುಮಾರು ಪೂಜೆಗಳು ಸ್ಟಾರ್ಟ್ ಮಾಡ್ತಾರೆ. ಇನ್ನು ರಾತ್ರಿ ಟೈಮಿಂಗ್ಸ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿದ್ದ ದಿನ ತುಂಬ ರಶ್ ಇತ್ತು. ವೀಕ್ ಡೇ ಆದರೂ ಕೂಡ ತುಂಬ ರಶ್ ಇತ್ತು. ಸೊ ಸ್ಪೆಷಲ್ ದರ್ಶನ ತೊಗೊಂಡಿದ್ವಿ. 100 ರೂಪೀಸ್ ಆ್ಯಂಡ್ 500 ರೂಪೀಸ್ದು ಸ್ಪೆಷಲ್ ದರ್ಶನ ಇರುತ್ತೆ. 500 ರೂಪೀಸ್ ಬಂದು ಇಬ್ಬರಿಗೆ ಅಂತ ಇರುತ್ತೆ. ಸುಮಾರು ಸೇವೆ ಇದೆ ಅಲ್ಲಿ. ನಾನು ಕುಂಕುಮ ಅರ್ಚನೆ ಮಾಡಿಸಿದ್ದೆ 60 ರೂಪೀಸ್ ಕೊಟ್ಟು. ಒಂದಷ್ಟು ಕುಂಕುಮ ಕೊಡ್ತಾರೆ, ಸೊ ಅದನ್ನು ನೀವು ಕೂಡ ಮಾಡಿಸ್ಬೋದು. ಹಾಗೆ ಲಡ್ಡು ತೊಗೊಂಡಿದ್ದೆ, ಅದು 50 ರೂಪೀಸ್ ಫಾರ್ 2 ಲಡ್ಡೂಸ್ ಇತ್ತು. ಇನ್ನು ಸುಮಾರು ಸೇವೆ ಇರುತ್ತೆ. ಅದನ್ನು ನೀವಲ್ಲಿ ಸೇವಾ ಲಿಸ್ಟ್ ಹಾಕಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಯಾವುದಾದ್ರೂ ಸೇವೆ ಮಾಡಿಸ್ಬೇಕು ಅಥವಾ ಏನಾದರೂ ಮಾಡಿಸ್ಬೇಕು ಅಂದರೆ ನೀವು ಮಾಡಿಸ್ಬೋದು. ಇನ್ನು ಟ್ರಾನ್ಸ್ಪೋರ್ಟ್ ಹೇಗೆ ಹೋಗೋದು ಅಂತ ನೋಡೋದಾದರೆ ನಾವು ಸ್ಲೀಪರ್ ಬಸ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಟೆಂಪಲ್ ಮುಂದೆನೇ ನಿಲ್ಲಿಸ್ತಾರೆ. ನಿಮಗೆ 1000ಇಂದ 1.5K ಆಗುತ್ತೆ ಒನ್ ಸೈಡೆಡ್ ಒಬ್ಬರಿಗೆ. ಇಲ್ಲ ಟ್ರೈನಲ್ಲಿ ಹೋಗೋದಾದರೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಕೂಡ ಇದೆ ಟು ಮೂಕಾಂಬಿಕಾ ರೋಡ್. ಅಲ್ಲಿಂದ ನೀವು ಬಸ್ ಇಲ್ಲ ಆಟೋ ಮಾಡಿಕೊಂಡು ಟೆಂಪಲ್ನ ತಲುಪಬೇಕಾಗುತ್ತೆ. ಆ್ಯಂಡ್ ಈ 2 ಟ್ರೈನ್ಸ್ ಆ ಸ್ಟೇಷನಿಗೆ ಹೋಗುತ್ತೆ ಫ್ರಮ್ ಮೆಜೆಸ್ಟಿಕ್ಕಿಂದ. ಇನ್ನು ರೂಮ್ಸ್, ಟೆಂಪಲ್ ಅವ್ರದ್ದೇ ರೂಮ್ಸ್ ಅವೈಲಬಿಲಿಟಿ ಕೂಡ ಇದೆ. ಬಟ್ ನೀವು 1 ಮಂತ್ ಬಿಫೋರ್ ಬುಕ್ ಮಾಡ್ಕೋಬೇಕು. ಅರೌಂಡ್ 600 ರೂಪೀಸ್ ಆಗುತ್ತೆ 1 ರೂಮಿಗೆ. ಇಲ್ಲ ನೀವು ಪ್ರೈವೇಟ್ ಅವ್ರದ್ದು ಏನಾದ್ರು ತೊಗೋತೀರಾ ಅಂದರೆ 1.5K ಚಾರ್ಜ್ ಮಾಡ್ತಾರೆ 1 ದಿನಕ್ಕೆ. ನೋಡಿದ್ರಲ್ಲ, ಇದಾಗಿತ್ತು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಬಗ್ಗೆ. ಹಿಸ್ಟ್ರಿ ಜೊತೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Thanks for watching.